My dear children, welcome to LV English High School Grammar. In the last class, we have studied the types of sentences, and I hope you have all understood what is a sentence and what are the types of sentence. And I am going to teach you today second chapter. So I hope you all understood first chapter. And we have got a very good response also. Second chapter, the parts of speech, which is very important aspects of the grammar. There are 8 parts of speech. Particular number 1, see the number 1, noun. A noun. First one. Second one, pronoun. Pronoun. Third one, verb. Fourth, adverb. Fifth one is an adjective, a conjunction, and a preposition and interjection. First of all, we shall know what is a noun. We go step by step. ಒಂದೇ ಸಲ ನಾವು ಮಾಡಕ್ಕೆ ಹೋದರೆ ಕನ್ಫ್ಯೂಸ್ ಆಗುತ್ತೆ. 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೊಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್. ಈಗ ಎರಡು ಭಾಗ ಮಾಡೋಣ. ಒಂದೇ ಸಲ ಇದನ್ನು ಮಾಡೋದಕ್ಕಿಂತ ವಾಟ್ ಇಸ್ ಎ ನೌನ್? ನೌನ್ ಈಸ್ ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಎ ಥಿಂಗ್ ಆರ್ ಅನ್ ಐಡಿಯಾ. ನೋಡಿ ಎಷ್ಟು ಚೆನ್ನಾಗಿದೆ. ಫಸ್ಟ್ ನೌನ್ ತಿಳ್ಕೊಳ್ಳೋಣ. ನೌನ್ ಅಂದರೆ ಬೇಸ್. ಇಟ್ ಇಸ್ ನೇಮ್ ಆಫ್ ಎ ಪರ್ಸನ್. ಒಬ್ಬ ವ್ಯಕ್ತಿಯ ಹೆಸರು, ಒಂದು ಪ್ರಾಣಿಯ ಹೆಸರು, ಒಂದು ವಸ್ತುವಿನ ಹೆಸರು ಏನೇ ಆಗ್ಬೋದು. ದಟ್ ಈಸ್ ದ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಎ ಥಿಂಗ್. ನೌನ್ ಅಂದರೆ ನೇಮ್. ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಸಬ್ಜೆಕ್ಟ್ ಅಂತಲೂ ಕರೀತಾರೆ. ಒಂದು ವಾಕ್ಯದಲ್ಲಿ ರಾಮ ಈಸ್ ಎ ಬಾಯ್, ರಾಮ ವೆಂಟ್ ಟು ಫಾರೆಸ್ಟ್ ಏನೇ ಹೇಳಲಿ, ನೋಡಿ ಇದು ನೇಮ್. ನೇಮ್ ಅಂದರೆ ಇಟ್ ಇಸ್ ಎ ನೇಮಿಂಗ್ ವರ್ಡ್. ವಾಟ್ ಇಸ್ ಎ ನೌನ್? ಇಟ್ ಇಸ್ ನೇಮಿಂಗ್ ವರ್ಡ್. ಎಷ್ಟು ಈಸಿ ಆಗಿದೆ ನೋಡ್ರಿ. ಒಂದು ವಸ್ತು, ಯಾವುದೇ ಒಂದು ವಸ್ತು ಆಗಲಿ, ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. ಅದಕ್ಕೆ ಆಮೇಲೆ ಹೋಗೋಣ. ನೌನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಈಗ ನಾನು ಹೇಳಿದೆ ಒಂದು ವಸ್ತುವಿನ ಹೆಸರು, ಒಂದು ವ್ಯಕ್ತಿಯ ಹೆಸರಾಗ್ಬೋದು, ಅಥವಾ ಯಾವುದೇ ಒಂದು ಐಡಿಯಾ ಅಂತಾನೆ. ಐಡಿಯಾ ಅಂದರೆ ಗೊತ್ತಿದೆ ನಿಮಗೆ. ನಾವು ಏನೋ ಒಂದು ಯೋಜನೆ ಕಣ್ಣಿಗೆ ಕಾಣೋದಿಲ್ಲ. ಐಡಿಯಾ ಒಂದು ತಂತ್ರವನ್ನು ರೂಪಿಸ್ತೀವಿ, ಕಣ್ಣಿಗೆ ಕಾಣಲ್ಲ. ಯಾವುದೋ ಒಂದು ಐಡಿಯಾ, ಒಂದು ಪ್ಲ್ಯಾನು, ಅದನ್ನು ಕೂಡ ನೌನ್ ಅಂತ. ಒಂದು ಸೀನರಿ ಈಸ್ ವೆರಿ ಬ್ಯೂಟಿಫುಲ್ ಅಂತ ತಿಳ್ಕೊಳ್ಳಿ. ಸೀನರಿ ಅನ್ನೋದು ಅದು ಅಬ್ಸ್ಟ್ರಾಕ್ಟ್, ಕಣ್ಣಿಗೆ ಕಾಣಲ್ಲ. ನೌನ್ ಆ್ಯಂಡ್ ನೌನ್ ಈಸ್ ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಎ ಥಿಂಗ್ ಅಂತ ಹೇಳಿದೆ ನಾನೀಗ. ಆದರೆ ಪರ್ಸನ್ ಫಸ್ಟ್ ಒಬ್ಬ ವ್ಯಕ್ತಿಯ ಹೆಸರಾಗ್ಬೋದು. ಏನು ಎಕ್ಸಾಂಪಲ್ಲು? ರಾಮ ಅಂತ ಹೇಳ್ಬೋದು, ಕೃಷ್ಣ ಅಂತ ಹೇಳ್ಬೋದು, ಬೇರೆ ರೀತಿಯಲ್ಲಿ ಒಬ್ಬ ರಾಜ ಅಂತ ಹೇಳ್ಬೋದು. ಹೆಣ್ಮಕ್ಳ ಹೆಸರು ಅಂದರೆ ಏನೋ ಒಂದು ಸುಷ್ಮಿತಾ, ನಮ್ರತಾ, ಏನೋ ಒಂದು ನದಿಗಳ ಹೆಸರು ಕೃಷ್ಣ, ಗೋದಾವರಿ, ಈ ಥರ ಏನೋ ಒಂದು ಹೇಳ್ಬೋದು. ಹೆಸರು ಎಲ್ಲ ಹೆಸರುಗಳಿಗೂ ಇಟ್ ಈಸ್ ಎ ನೇಮ್ ಆಫ್ ಎ ಪರ್ಸನ್ ಆರ್ ಎ ಪ್ಲೇಸ್. ಪ್ಲೇಸ್ ಅಂದಾಗ ಏನು ಬರುತ್ತೆ? ಒಂದು ಸ್ಥಳದ ಹೆಸರು. ಈಗ ನಿಮ್ಮ ಶಿಡ್ಲಘಟ್ಟ, ಇಟ್ ಇಸ್ ಎ ನೇಮ್ ಆಫ್ ಎ ಪ್ಲೇಸ್. ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಚಿಕ್ಕಮಗಳೂರು, ಬೆಂಗಳೂರು, ನಗರಗಳು ಏನೇ ಆಗಲಿ, ವಾಟ್ ಎವರ್ ವಿ ಟೀಚ್, ಇಟ್ ಕಮ್ಸ್ ಅಂಡರ್ ಎ ನೌನ್. ಇಟ್ ಈಸ್ ಎ ನೇಮಿಂಗ್ ವರ್ಡ್. ನೌನ್ ಈಸ್ ಎ ನೇಮಿಂಗ್ ವರ್ಡ್. ಆಯ್ತು. ಥಿಂಗ್ ಅಂದರೆ ಏನು? ನೀವು ಕೈಯಲ್ಲಿ ಉಪಯೋಗಿಸ್ತೀರಿ. ಪೆನ್ನು, ಪೆನ್ಸಿಲ್ಲು, ಟೇಬಲ್ಲು, ಬುಕ್ಕು, ಆಲ್ ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಎ ನೌನ್ಸ್. ನೆಕ್ಸ್ಟ್, ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಎ ಥಿಂಗ್ ಆರ್ ಅನ್ ಐಡಿಯಾ. ನೀವು ಬೇರೆ ಬೇರೆ ಒಂದು ವಸ್ತುವಿನ ಆಲೋಚನೆಗಳು ನಿಮಗೆ ಬರ್ತಾ ಇರುತ್ತೆ, ಥಾಟ್ಸು, ಅವು ಕೂಡ ಐಡಿಯಾಸ್. ಅದನ್ನು ನಾವು ನೌನ್ ಅಂತ ಕರಿತೀವಿ. ಅಲ್ಲಿಗೆ ನೌನ್ ಗೊತ್ತಾಯಿತು. ವಾಟ್ ಈಸ್ ಎ ಪ್ರನೌನ್? ನೌನ್, ಪ್ರನೌನ್. ಎ ವರ್ಡ್ ಯೂಸ್ಡ್ ಇನ್ ದಿ ಪ್ಲೇಸ್ ಆಫ್ ಎ ನೌನ್ ಈಸ್ ಕಾಲ್ಡ್ ಎ ಪ್ರನೌನ್. ಫಸ್ಟ್ ನಾವೇನು ಹೇಳ್ತೀವಿ? ರಾಮ ಈಸ್ ಎ ಬಾಯ್. ಎಲ್ಲರೂ ಅದೇ ಹೇಳ್ಕೊಳ್ಳೋದು. ಯಾವುದರಲ್ಲಿ ಫಂಡಮೆಂಟಲ್ ಏನು ಹೇಳ್ತಾರೆ? ರಾಮ, ಯಾಕೆಂದರೆ ಸ್ಪೆಲ್ಲಿಂಗ್ ಈಸಿಯಾಗಿ ಬರಿಬೋದು, ಅದಕ್ಕೆ ರಾಮ ಈಸ್ ಎ ಬಾಯ್ ಅಂತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ? ಹಿ ವೆಂಟ್ ಟು ಫಾರೆಸ್ಟ್, ಹಿ ಒಬೇಯ್ಡ್ ಹಿಸ್ ಫಾದರ್ಸ್ ವರ್ಡ್ಸ್. ಅರ್ಥ ಆಯ್ತಾ? ಆಮೇಲೆ ಹಿ ಅಂತೀವಿ. ರಾಮಗೆ ಹಿ ಅಂತ ಕರಿತೀವಿ. ಅದೇನೆ ಸೀತಾಗೆ ಶಿ ಅಂತೀವಿ. ಸೀತಾ ಈಸ್ ಆಲ್ಸೋ ಏನೋ ಒಂದು ಪ್ರಾಪರ್ ನೌನು. ಆಮೇಲೆ ಬರೋಣ ಅದಕ್ಕೆ. ಅದೇ ರೀತಿಯಲ್ಲಿ ಏನಾಗುತ್ತೆ, ಕೆಲವು ಪ್ರನೌನ್ಸ್ ಅಂದಾಗ ಏನು ಬರುತ್ತೆ ನಿಮಗೆ? ಹಿ, ಶಿ,
ಸಿಂಗುಲರ್ಗೆ. ಇದು ಮೇಲ್ಸು, ಗಂಡಸರಿಗೆ ಹಿ ಅಂತಾರೆ, ಹೆಣ್ಮಕ್ಳಿಗೆ ಶಿ ಅಂತ ಕರೀತಾರೆ. ಶಿ ಈಸ್ ಎ ಗರ್ಲ್, ಹಿ ಈಸ್ ಎ ಬಾಯ್. ಆಯ್ತು, ಹಿ ಶಿ ಆದಮೇಲೆ ಪ್ಲೂರಲ್ ಇಬ್ಬರಿಗೂ ಸೇರಿಸಿ ದೇ ಆರ್ ಚಿಲ್ಡ್ರನ್, ದೇ ಆರ್ ಸ್ಟೂಡೆಂಟ್ಸ್, ದೇ ಪ್ಲೂರಲ್. ಹಿ ಶಿ, ಹಿ ಅನ್ನೋದು ಸಿಂಗುಲರ್, ಶಿ ಅನ್ನೋದು ಸಿಂಗುಲರ್. ಇಟ್ ಸ್ಟ್ಯಾಂಡ್ಸ್ ಫಾರ್, ಇವಾಗ ರಾಮಗೆ ಹಿ ಅಂದರೆ, ಸೀತಾ ಬಂದರೆ ನೆಕ್ಸ್ಟ್ ಅದ್ರ ಬದಲಾಗಿ ಪದೇ ಪದೇ ರಾಮನು ಕಾಡಿಗೆ ಹೋದನೋ, ರಾಮನು ಊಟ ಮಾಡಿದನೋ ಅಂತ ಹೇಳೋ ಅಷ್ಟಿಲ್ಲ. ಫಸ್ಟ್ ರಾಮ ಅಂತ ಹೇಳಿದ್ಮೇಲೆ ನಾವು ಹಿ ಅಂತ ಉಪಯೋಗಿಸ್ಬೇಕು. ನೆಕ್ಸ್ಟು ಎನಿಥಿಂಗ್, ಎನಿ ಪ್ರಾಪರ್ ನೌನ್ ವಿ ಯೂಸ್ ಅ ಪ್ರನೌನ್ ಲೈಕ್ ಹಿ ಇನ್ ದಿ ಪ್ಲೇಸ್ ಆಫ್ ಎ ನೌನ್. ವಾಟ್ ಈಸ್ ಎ ಪ್ರನೌನ್? ಪ್ರೋ ಅಂದರೆ ಫಸ್ಟ್ ಅಂತ. ಪ್ರೋ ಮೀನ್ಸ್ ಫಸ್ಟ್, ಮುಂದೆ. ನೌನಿಗೆ ಬದಲಾಗಿ ಉಪಯೋಗಿಸೋ ಅಂತ ಒಂದು ಪದಕ್ಕೆ ಪ್ರನೌನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ನೌನ್ ಅಂದರೆ ಗೊತ್ತಾಯ್ತು, ನೇಮಿಂಗ್ ವರ್ಡ್. ಪ್ರನೌನ್ ಅಂದರೆ ನೇಮ್, ನೌನ್ ಬದಲು ಉಪಯೋಗಿಸುವಂಥದ್ದು, ಅದನ್ನು ನಾವು ಪ್ರನೌನ್ ಅಂತ. ಹಿ ಶಿ ಆಯಿತು. ದೇ ಆರ್ ಸ್ಟೂಡೆಂಟ್ಸ್, ಪ್ಲೂರಲ್, ಒಬ್ರಿಗಿಂತ ಹೆಚ್ಚಿದ್ರೆ ದೇ ಅಂತೀವಿ. ಅರ್ಥ ಆಯ್ತಾ? ದೇ ಆರ್ ಪ್ಲೇಯಿಂಗ್, ದಿ ಚಿಲ್ಡ್ರನ್ ಆರ್ ಪ್ಲೇಯಿಂಗ್, ದೇ ಅಂತೀವಿ. ಯಾವಾಗ ಚಿಲ್ಡ್ರನ್ ಬಂದರೆ ದೇ ಅಂತೀವಿ. ಚಿಲ್ಡ್ರನ್ ಪ್ಲೂರಲ್ ತಾನೆ. ಅಲ್ಲಿಗೆ ಹಿ ಶಿ ದೇ ಇವು ಲಿವಿಂಗ್ ಥಿಂಗ್ಸ್ಗೂ ಆಗುತ್ತೆ. ಇದಕ್ಕೆ ಅದನ್ನೇ ನಾನ್ ಲಿವಿಂಗ್ ಥಿಂಗ್ಸ್ಗೆ ಇಟ್ ಈಸ್ ಎ ಬುಕ್, ದಿಸ್ ಈಸ್ ಎ ಬುಕ್. ಇಟ್ಟು, ದಿಸ್ಸು, ದಟ್ಟು ಸಿಂಗುಲರ್ಸ್. ಇಟ್ ಈಸ್ ಎ ಬುಕ್, ದಿಸ್ ಈಸ್ ಎ ಪೆನ್, ದಟ್ ಈಸ್ ಎ ಬಾಲ್. ಆಯಿತು. ಪ್ಲೂರಲ್ ಇದ್ದರೆ these are books, they are books, these are books, those are books. Is it not? These, those, this, that ಗೆ ಪ್ಲೂರಲ್, these, those. ಅಲ್ಲಿಗೆ ಇವಾಗ ನೀವು ನೌನ್ ಕಲ್ತ್ಕೊಂಡ್ರೆ ಕ್ಲಾಸಲ್ಲಿ, ಪ್ರನೌನ್ ಕಲ್ತ್ಕೊಂಡ್ರೆ ಸುಲಭವಾಗಿ ನೋಡಿ. ಹಿ ಶಿ ದೇ, ಇಟ್ ದಿಸ್ ದಟ್, ಓಕೆ, ದೀಸ್ ದೋಸ್. ಓಕೆ, ಅಲ್ಲಿಗೆ ನಿಮಗೆ ನೌನು ಪ್ರನೌನು ಕಲ್ತ್ಕೊಂಡಿದ್ದೀರಿ. ಈಗ ನೆಕ್ಸ್ಟು ಮೂರನೇ ಭಾಗ ವರ್ಬ್ಗೆ ಹೋಗೋಣ. ಇಷ್ಟು ಸಿಂಪಲ್ ಅಲ್ಲ, ಇದರಲ್ಲಿ ನೌನಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ, ಅದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ಪು ನಾನು ಸಿಂಪಲಾಗಿ ಕಲಿಸ್ತೀನಿ ನಿಮಗೆ, ಕಲ್ತ್ಕೊಳ್ಳಿ. ವರ್ಬ್, ವಾಟ್ ಈಸ್ ಎ ವರ್ಬ್? ವಾಟ್ ಈಸ್ ಎ ವರ್ಬ್? ಕ್ರಿಯಾಪದ. ನೋಡಿ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇರುತ್ತೆ ನಮ್ಮ ಇಂಗ್ಲೀಷಲ್ಲಿ. ಸಬ್ಜೆಕ್ಟ್ ಅಂದರೆ ನೌನೇ ಇರುತ್ತೆ, ವರ್ಬ್ ಅಂದರೆ ಕ್ರಿಯಾಪದ, ಕೆಲಸವನ್ನು ಸೂಚಿಸೋದು. ಆಬ್ಜೆಕ್ಟ್ ಅಂದರೆ ವಸ್ತು, ರಾಮ ಕಿಕ್ಕಡೆ ಬಾಲ್. ಸೊ ಇದನ್ನು ವರ್ಬ್ ಅನ್ನೋ ಪದ ಬಹಳ ಮುಖ್ಯವಾದ ಸ್ಥಾನವನ್ನು ಪಡೆದಿದೆ, ಬಹಳ ಸುಲಭ. ನೀವು ಇದನ್ನ ಅರ್ಥ ಮಾಡಿಕೊಂಡ್ರೆ ಎಂಟರ್ ಇಂಗ್ಲೀಷ್ ಆಗುತ್ತೆ. ಮುಂದಿನ ಕ್ಲಾಸಲ್ಲಿ ವರ್ಬ್ ಬಗ್ಗೆ ನಾವು ವಿಡಿಯೋ ಪೋಸ್ಟ್ ಮಾಡಿ, ಅಲ್ಲಿವರೆಗೂ ಇದನ್ನ ಭಾಳ ಸರಳವಾಗಿದೆ, ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ ಇಂಗ್ಲೀಷ್ನ. ಓಕೆ, ಥ್ಯಾಂಕ್ ಯು.